ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಡಾಕ್ಟರ್ ಸಮಯ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆ ಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಕೀರ್ತನಾ ವಿ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಸ್ಟ್ ಫಸ್ಟ್ ವೀಕ್ ಅಂತ ಹೇಳಿದ್ರೇನೆ ನಮಗೆಲ್ಲ ಗೊತ್ತಿರೋ ಹಾಗೆ ಸ್ತನ್ಯಪಾನ ಜಾಗೃತಿ ಸಪ್ತಾಹವನ್ನ ಕೂಡ ನಾವು ಆಚರಿಸ್ತಾ ಇದೀವಿ. ಹಾಗಾಗಿ ಇವತ್ತು ಒಬ್ಬ ತಾಯಿ ತನ್ನ ಮಗುವಿಗೆ ಸ್ತನ್ಯಪಾನ ಮಾಡೋದ್ರಿಂದ ತಾಯಿಯಲ್ಲಿ ಏನೆಲ್ಲಾ ಬದಲಾವಣೆಗಳಾಗುತ್ತೆ, ಹಾಗೆ ತಾಯಿಗೆ ಅದು ಎಷ್ಟು ಮುಖ್ಯ ಅನ್ನೋದನ್ನ ನಮಗೆ ತಿಳಿಸ್ಕೊಡೋದಕ್ಕಾಗಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮೈಸೂರಿನ ಮದರ್ಹುಡ್ ಆಸ್ಪತ್ರೆಯಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿದ್ದಾರೆ. ಮೊದಲು ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಬನ್ನಿ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಈಗ ನಾವು ಸ್ತನ್ಯಪಾನ ಜಾಗೃತಿ ಸಪ್ತಾಹವನ್ನ ಆಗಸ್ಟ್ ಮೊದಲನೇ ವಾರದಲ್ಲಿ ಆಚರಿಸ್ತಾ ಇದೀವಿ. ಈ ಸ್ತನ್ಯಪಾನ ಅಂದ್ರೆ ಒಂದು ಮಗುಗೆ ಮಾತ್ರ ಅಲ್ಲ, ತಾಯಿಗೂ ಕೂಡ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾವ ರೀತಿ ಅಂತ ಹೇಳಬಹುದಾ ನೀವು? ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜಸ್ ತಾಯಿಗೆ ಕೂಡ ಇರುತ್ತೆ. ಇದನ್ನ ನಾವು ಇಮಿಡಿಯೇಟ್ಲಿ ಶುರು ಮಾಡೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಗರ್ಭಕೋಶದ್ದು ಇನ್ವಲ್ಯೂಷನ್ ಅಂದ್ರೆ ಮತ್ತೆ ಅದ್ರ ಜಾಗಕ್ಕೆ ಬರ್ಬೇಕಲ್ವಾ, ಗರ್ಭಕೋಶ 9 ತಿಂಗಳಲ್ಲಿ ಏನು ಎಕ್ಸ್ಪ್ಯಾಂಡ್ ಆಗಿರುತ್ತೆ ಅದನ್ನ ಮತ್ತೆ ಅದ್ರ ಜಾಗಕ್ಕೆ ಬರಕ್ಕೆ ಹೆಲ್ಪ್ ಮಾಡೋದು ಬ್ರೆಸ್ಟ್ ಫೀಡಿಂಗ್. ಬಿಕಾಸ್ ಅದರಿಂದ ರಿಲೀಸ್ ಆಗೋ ಹಾರ್ಮೋನ್ಸ್ ಓನ್ಲಿ ಕಾಸ್ ಯೂಟ್ರೈನ್ ಇನ್ವಲ್ಯೂಷನ್. ಅದ್ರ ಜೊತೆಗೆ ತಾಯಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಪೀರಿಯಡ್ಸ್ ಲೇಟ್ ಆಗಿ ಬರುತ್ತೆ. ಸೊ ಎಷ್ಟು ಚೆನ್ನಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ ಅಷ್ಟು ದಿವಸ ಅವ್ರಿಗೆ ಮುಟ್ಟು ಆಗದೆ ಇರುವಂತ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ 6 months ಬೇರೆ ಇನ್ನೇನು ಕೊಡಬೇಡಿ ಅಂತ ಕೂಡ ಹೇಳೋದು ಅದೇ ಕಾರಣದಿಂದ ಹೇಳೋದು. ಓಕೆ ಮ್ಯಾಮ್, ಈಗ ನೀವು ಹೇಳಿದ್ರಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಒಳ್ಳೇದು ಅಂತ. ಈಗ ಹೆರಿಗೆ ಆದ ತಕ್ಷಣ ತಾಯಿ ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೆ ರೆಡಿ ಇದ್ದಾಳೆ ಅಂತಾನಾ? ಎಸ್, ವಿದಿನ್ ಹಾಫ್ ಅನ್ ಅವರ್ ನಾವು ಇನಿಶಿಯೇಟ್ ಮಾಡಿ ಅಂತ ಹೇಳ್ತೀವಿ. ಹುಟ್ಟಿ ಅರ್ಧ ತಾಸು ಒಳಗಡೆನೆ ನಾವು ಬ್ರೆಸ್ಟ್ ಫೀಡಿಂಗ್ ಆದಷ್ಟು ಬೇಗ ಇನಿಶಿಯೇಟ್ ಮಾಡಕ್ ಹೇಳ್ತೀವಿ. ಕೆಲವು ಸಿಸೇರಿಯನ್ ಮದರ್ಸ್ ಸ್ವಲ್ಪ ಅನಸ್ತೇಷಿಯಿಂದ ಹೊರಗೆ ಬರಕ್ಕೆ ನಾವು ವೇಟ್ ಮಾಡಬೇಕು ಅಂತ ಇದ್ದಾಗ ದೆನ್ ವಿ ಗಿವ್ ದಮ್ ಅಟ್ಲೀಸ್ಟ್ ವಿದಿನ್ 1 or 2 hours ಶುರು ಮಾಡಿ ಅಂತ ಹೇಳ್ತೀವಿ. ಹಾಗೆ ಕೆಲವು ತಾಯಂದ್ರು ಇವಾಗ ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆ ತಯಾರೇ ಇರೋದಿಲ್ಲ. ಅಂದ್ರೆ ಈಗ ನನ್ನ ಬಾಡಿ ಸ್ಟ್ರಕ್ಚರ್ ಹಾಳಾಗತ್ತೆ ಅಂತ ಇರಬಹುದು, ಅಥವಾ ನಾನು ಮೆಂಟಲಿ ಪ್ರಿಪೇರ್ ಆಗಿಲ್ಲ ಅಂತ ಇರಬಹುದು. ಅಂತವ್ರನ್ನ ನೀವು ವೈದ್ಯರಾಗಿ ಹೇಗೆ ಪ್ರಿಪೇರ್ ಮಾಡ್ತೀರಾ? ಸೊ ಬ್ರೆಸ್ಟ್ ಫೀಡಿಂಗ್ ಎಲ್ರು ಅನ್ಕೊಳ್ಳೋ ಹಂಗೆ ಹುಟ್ಟದ್ ಆದ್ಮೇಲೆ ಶುರು ಆಗೋಂತ ಕೆಲಸ ಅಲ್ಲ. ಸೊ ನಾವು ಆಸ್ ಆಬ್ಸ್ಟಿಟಿಷಿಯನ್ಸ್ ವಿ ಪ್ರಿಪೇರ್ ದೆಮ್ ಮುಂಚೆನೆ. ಡ್ಯೂರಿಂಗ್ ಡೆಲಿವರಿ 9 ತಿಂಗಳು ವಿ ಕೀಪ್ ಕೌನ್ಸಿಲಿಂಗ್ ದೆಮ್. ಬ್ರೆಸ್ಟ್ಸ್ ನ ರೆಡಿ ಮಾಡ್ತಾ ಕೌನ್ಸಿಲಿಂಗ್ ಮಾಡ್ತಾ ನಾವು ಹೇಳ್ತಾ ಇರ್ತೀವಿ ಹೌ ಪೋಸ್ಟ್ ಪಾರ್ಟಮ್ ಇಸ್ ಗೋಯಿಂಗ್ ಟು ಬಿ, ಹೌ ಬ್ರೆಸ್ಟ್ ಫೀಡಿಂಗ್ ಇಸ್ ಗೋಯಿಂಗ್ ಟು ಬಿ ಅಂತ. ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕೊಡ್ತಾ ಇರ್ತೀವಿ ವಿತ್ ಎವ್ರಿ ವಿಸಿಟ್. 9 ತಿಂಗಳಲ್ಲಿ ಪ್ರತಿ ತಿಂಗಳು ಅವ್ರು ನಮ್ಮ ಹತ್ರ ಬಂದಾಗ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಅವ್ರಿಗೆ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಫ್ಲಾಟ್ ನಿಪ್ಪಲ್ ಅಂತ ಇದ್ರೆ ನಾವು ಅದನ್ನ ಟ್ರೀಟ್ ಕೂಡ ಮಾಡ್ತೀವಿ. ನಿಪ್ಪಲ್ ಮಸಾಜಸ್ ಹೇಳಿ ನಿಪ್ಪಲ್ನ ಹೆಂಗೆ ಪುಲ್ ಮಾಡೋದು ಆಚೆ ಅಂತ ಕೂಡ ಹೇಳ್ಕೊಡ್ತೀವಿ. ಸೊ ಟು ಸಮ್ ಎಕ್ಸ್ಟೆಂಟ್ ತುಂಬಾ ಮದರ್ಸು ಬಿಫೋರ್ ಡೆಲಿವರಿನೇ ಪ್ರಿಪೇರ್ ಆಗಿರ್ತಾರೆ ಫಾರ್ ಬ್ರೆಸ್ಟ್ ಫೀಡಿಂಗ್. ಕಮಿಂಗ್ ಟು ಯೋರ್ ಕ್ವೆಶ್ಚನ್, ನಾನು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ದೇಹದ ಮೇಲೆ ಆಗೋ ಚೇಂಜಸ್. ಸಮ್ ವಿಮೆನ್ ಫೀಲ್ ನಮ್ಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಬ್ರೆಸ್ಟ್ಸ್ ದೊಡ್ಡದಾಗುತ್ತೆ, ಎನ್ಲಾರ್ಜ್ ಆಗುತ್ತೆ, ಸ್ಯಾಗ್ ಆಗುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಅಲ್ಲ, ಬ್ರೆಸ್ಟ್ ಫೀಡಿಂಗ್ ಮಾಡೋ ಟೈಮಲ್ಲಿ ಅವರು ಬ್ರೆಸ್ಟ್ ನ ಅಡಿಕ್ವೇಟ್ ಆಗಿ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಟು ಪ್ರಿವೆಂಟ್ ದಟ್ ಎಲ್ರಿಗೂ ನಾವು ಹೇಳೋದನ್ನೇ, ಒಳ್ಳೆ ಸಪೋರ್ಟ್ ಇರೋ ಬ್ರಾ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಎದೆ ತುಂಬಾ ಹಾಲು ತುಂಬಿಕೊಂಡಿದ್ದಾಗ ಅದು ವೇಟ್ ಆಗುತ್ತೆ ಬ್ರೆಸ್ಟ್ಗೆ. ಸೊ ಇಟ್ ವಿಲ್ ಕೀಪ್ ಪುಲ್ಲಿಂಗ್ ದ ಬ್ರೆಸ್ಟ್ ಡೌನ್, ಕೆಳಗಡೆ ಜರ್ಕೊಳ್ತಾ ಇರುತ್ತೆ. ಸೊ ನಾವು ಆ ಟೈಮಲ್ಲಿ ಸಪೋರ್ಟ್ ಮಾಡಿದಾಗ ಲಿಗಮೆಂಟ್ ಟೈರ್ಸ್ ಆಗಲ್ಲ, ಹಂಗಾಗಿ ಸ್ಟ್ರೆಂತ್ ಉಳ್ಕೊಳ್ಳುತ್ತೆ ಬ್ರೆಸ್ಟ್ದು. ಓಕೆ ಮ್ಯಾಮ್, ಹಾಗೆ ಈಗ 9 ತಿಂಗಳಿಂದ ನೀವು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಒಬ್ಬ ತಾಯಿ ಇವಾಗ ಪ್ರೆಗ್ನೆಂಟ್ ಆಗಿ ಬಂದ ತಕ್ಷಣ ಯಾವ ಒಂದು ತಿಂಗಳಿಂದ ತಾಯಿಗೆ ಎದೆ ಹಾಲು ಉತ್ಪತ್ತಿ ಸ್ಟಾರ್ಟ್ ಆಗತ್ತೆ?
ಕೆಲವೊಬ್ಬರಿಗೆ ಇಟ್ ಸ್ಟಾರ್ಟ್ಸ್ ಆಸ್ ಅರ್ಲಿ ಆಸ್ 5th ಮಂತ್. ಸೊ 16 to 20 ವೀಕ್ಸ್ಗೆ ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಈ ಬಿಳಿ ನೀರ್ ತರ ಇರುವಂತ ಹಾಲು ಡೆಲಿವರಿ ಆದ ತಕ್ಷಣ ಫಸ್ಟ್ 2 days ಕೂಡ ಬರುವಂತದ್ದು ಹಾಲೇ ಅದು. ಸೊ ದಟ್ ಇಸ್ ವೆರಿ ರಿಚ್ ಇನ್ ಪ್ರೋಟೀನ್, ದಟ್ ಇಸ್ ವೆರಿ ರಿಚ್ ಇನ್ ಮೆನಿ ಥಿಂಗ್ಸ್. ಸೊ ಅದು ತುಂಬಾ ಹೆಲ್ಪ್ ಮಾಡುವಂತದಕ್ಕೆ ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ. ಸೊ ಅದು ಆಸ್ ಅರ್ಲಿ ಆಸ್ 4 to 5 months ಸೆಕ್ರೇಟ್ ಆಗಕ್ ಶುರು ಆಗುತ್ತೆ. ಓಕೆ, ಈಗ ನಾನ್ ಬ್ರೆಸ್ಟ್ ಫೀಡ್ ಮಾಡಲ್ಲ ಅಂತ ಹೇಳೋಂತ ತಾಯಂದ್ರಿಗೆ ಏನಾದ್ರೂ ತೊಂದರೆಗಳಾಗತ್ತಾ? ಬ್ರೆಸ್ಟ್ ಫೀಡ್ ಮಾಡಲ್ಲ ಅಂತ ತೊಂದರೆಗಳಾಗೋದ್ರಕ್ಕಿಂತಲೂ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಏನ್ ಅಡ್ವಾಂಟೇಜಸ್ ಅನ್ನೋದ್ರ ಮೇಲೆ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀವಿ ಆಸ್ ಆಬ್ಸ್ಟೆಟಿಷಿಯನ್. ಇಮಿಡಿಯೇಟ್ ಅಡ್ವಾಂಟೇಜಸ್ ನಾನು ಅವಾಗಲೇ ಹೇಳಿದೆ. ಅದು ಬಿಟ್ಟು ಲಾಂಗ್ ಟರ್ಮ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಇಂದ ನೀವು ಎಷ್ಟೊಂದು ಕ್ಯಾನ್ಸರ್ನ ಕೂಡ ಕಡಿಮೆ ಮಾಡ್ಬೋದು. ರಿಸ್ಕ್ ಆಫ್ ಬ್ರೆಸ್ಟ್ ಕ್ಯಾನ್ಸರು, ಅಂಡಾಶಯದ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರ್ ಎಲ್ಲದ್ರದ್ದು ರಿಸ್ಕ್ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಇಟ್ ಹೆಲ್ಪ್ಸ್ ಇನ್ ಬಾಂಡಿಂಗ್ ಅಲ್ವಾ. ಎದೆ ಫೀಡ್ ಮಾಡಿದಾಗ ಮದರ್ ಫೀಲ್ಸ್ ಮೋರ್ ಕಾನ್ಫಿಡೆಂಟ್. ತಾಯಿಗೆ ತನ್ನ ದೇಹದ ಮೇಲೆ ತನಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದ್ರ ಜೊತೆಗೆ ಮಗು ಜೊತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಪ್ಲಸ್ ಫಸ್ಟ್ 6 to 8 months ಪೀರಿಯಡ್ಸ್ ಬಂದಿಲ್ಲ ಅಂದ್ರೆ ಶಿ ಈಸ್ ಆಲ್ ದ ಮೋರ್ ಕಂಫರ್ಟಬಲ್ ಇನ್ ಹರ್ ಪೋಸ್ಟ್ ಪಾರ್ಟಮ್ ಪೀರಿಯಡ್. ಸೊ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀವಿ ಟು ಗೋ ಅಹೆಡ್ ವಿತ್ ಬ್ರೆಸ್ಟ್ ಫೀಡಿಂಗ್. ಬಟ್ ಇರ್ತಾರೆ ಕೆಲವೊಬ್ರು, ದೇ ವುಡ್ ಸೇ ನಂಗೆ ಆಗ್ತಾ ಇಲ್ಲ. ಇಟ್ಸ್ ಅಲ್ಟಿಮೇಟ್ಲಿ ದ ಪೇಷಂಟ್ಸ್ ಡಿಸಿಷನ್. ಬಟ್ ನಾವು ಎಷ್ಟು ಪ್ರಯತ್ನ ಮಾಡಕ್ಕಾಗುತ್ತೆ ಫ್ರಮ್ ದ ಟೈಮ್ ಪ್ರೆಗ್ನೆನ್ಸಿ ಪಾಸಿಟಿವ್ ಆದಾಗಿಂದ ವಿ ವಿಲ್ ಪ್ರಿಪೇರ್ ದೆಮ್ ಫಾರ್ ಬ್ರೆಸ್ಟ್ ಫೀಡಿಂಗ್. ಓಕೆ, ಹಾಗೆ ಇವಾಗ ಕೆಲವ್ರಿಗೆ ಹಾಲು ತುಂಬಿಕೊಂಡು ನೋವು ಬರೋದಿರಬಹುದು, ಅಥವಾ ಆ ಒಂದು ಬ್ರೆಸ್ಟ್ ಜಾಗ ಊತ ತರ ಕಾಣಿಸಬಹುದು. ಇದನ್ನೆಲ್ಲ ಹೇಗೆ ತಡಿಬಹುದು? ಹಾಲು ತುಂಬಿಕೊಂಡಿರೋದು ತುಂಬಾ ಸಹಜ. ಇನಿಷಿಯಲಿ ಏನಾಗುತ್ತೆ, ಫಸ್ಟ್ 1 month ನಿಮ್ ಬಾಡಿಗೆ ಗೊತ್ತಿರಲ್ಲ ಎಷ್ಟು ಹಾಲು ಸೆಕ್ರೀಟ್ ಮಾಡಬೇಕು ಬೇಬಿಗೆ ಅಂತ. ಸೊ ಇವೆಂಚುಲಿ ಏನಾಗುತ್ತೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೆಕ್ರೀಟ್ ಮಾಡಕ್ ಶುರು ಮಾಡುತ್ತೆ. ದಟ್ ಇಸ್ ಹೌ ನೇಚರ್ ಇಸ್ ಬಾಡಿ. ಸೊ ಬ್ರೆಸ್ಟ್ ಮಿಲ್ಕ್ 1, 2, 3 months ಡೌನ್ ದ ಲೇನ್ ಬಾಡಿಗೆ ಅರ್ಥ ಆಗುತ್ತೆ ಎಷ್ಟು ಬ್ರೆಸ್ಟ್ ಮಿಲ್ಕ್ ಸೆಕ್ರೀಟ್ ಮಾಡಿದ್ರೆ ಮಗುಗೆ ಸಾಕು ಅಂತ. ಸೊ ಅವಾಗ ನಿಮ್ಗೆ ಸೋರೋದು, ತುಂಬ್ಕೊಳ್ಳೋದು, ಆ ಥರದ್ದೆಲ್ಲ ಸಿಂಪ್ಟಮ್ಸ್ ತುಂಬಾ ಕಡಿಮೆ ಆಗುತ್ತೆ. ಬಟ್ ಆ ಥರ ತುಂಬ್ಕೊಂಡಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅದನ್ನ ರಿಲೀಫ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಪೇನು, ಸ್ವೆಲ್ಲಿಂಗು ಅಥವಾ ರೆಡ್ನೆಸ್ ಶುರು ಆಯ್ತು ಅಂದ್ರೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಬಟ್ ಯಾವುದೇ ಟೈಮಲ್ಲಿ ನಿಮ್ಗೆ ಇಮಿಡಿಯೇಟ್ಲಿ ವಿದಿನ್ 1 or 2 months ಎದೆ ತುಂಬಿಕೊಂಡಾಗ ಇಮಿಡಿಯೇಟ್ಲಿ ಹಾಟ್ ಫೋಮೆಂಟೇಶನ್ ಅಥವಾ ಕೋಲ್ಡ್ ಐಸ್ ಪ್ಯಾಕ್ಸು ಅಥವಾ ಹಾಟ್ ಪ್ಯಾಕ್ಸು ಇಟ್ಕೊಂಡು ಅದನ್ನ ರಿಲೀವ್ ಮಾಡ್ಕೊಳ್ಬೇಕು ಅಥವಾ ಹಿಂಡ್ಬೇಕು ಹಾಲನ್ನ. ಮಗು ಕುಡಿದ್ರೆ ತುಂಬಾ ಒಳ್ಳೇದು, ಫೀಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಹಿಂಡ್ಬಿಟ್ಟು ಚಲ್ಬೇಕು ಹಾಲನ್ನ. ಓಕೆ, ಈಗ ಕೆಲವರು ಪೌಡರ್ ಹಾಲ್ನ ಕೂಡ ಕೊಡ್ತಾರೆ ಮಕ್ಕಳಿಗೆ. ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬೇಡ ಅಂತ ನೀವು ಹೇಳಿದ್ರಿ. ಪೌಡರ್ ಹಾಲು ಅಂಡ್ ಬ್ರೆಸ್ಟ್ ಹಾಲು ಅಂತ ಕಂಪೇರ್ ಮಾಡಿದ್ರೆ ಅದೆರಡೂನು ಒಂದೇ ಪೋಷಕಾಂಶ ಏನ್ ಬೇಕು ಮಗು ಬೆಳವಣಿಗೆಗೆ, ಅದು ಎರಡರಲ್ಲೂ ಸಿಗತ್ತಾ? ಫಾರ್ಮುಲಾ ಮಿಲ್ಕ್ ಅಂದ್ರೆ ಪೌಡರ್ ಹಾಲು ತುಂಬಾ ಅಡ್ವಾನ್ಸಸ್ ಇದೆ ಇವಾಗ. ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ತಾಯಿ ಎದೆ ಹಾಲು, ಬಟ್ ಆಲ್ಮೋಸ್ಟ್ ಈಕ್ವಲ್, ಇಟ್ ಇಸ್ ನಾಟ್ ಈಕ್ವಲ್. ಯಾವುದೇ ಟೈಮು ನಾವು ಹೇಳಿದ್ರು ತಾಯಿ ಹಾಲೇ ಶ್ರೇಷ್ಠ. ಬಿಕಾಸ್ ತಾಯಿ ಹಾಲು ಕೊಡೋದ್ರಿಂದ ಬರೀ ಮಗುಗೆ ಒಳ್ಳೇದಲ್ಲ, ನೀವೇ ಹೇಳ್ದಂಗೆ ಎಷ್ಟೊಂದು ತಾಯಿ ಅಡ್ವಾಂಟೇಜಸ್ ಕೂಡ ಇದೆ. ಅದ್ರ ಜೊತೆಗೆ ಮಗುಗೆ ತಾಯಿ ಹಾಲಲ್ಲಿ ಸಿಗೋಂಥ ಪೌಷ್ಟಿಕ ಅಂಶಗಳು ಫಾರ್ಮುಲಾ ಮಿಲ್ಕಲ್ಲಿ ಸಿಗುತ್ತೆ. ಬಟ್ ತಾಯಿ ಹಾಲ್ ಇಸ್ ಮೋಸ್ಟ್ ನ್ಯಾಚುರಲ್. ಸೊ ಆ ತರ ಹೇಳ್ಬೋದು. ಅದನ್ನ ಕಂಪೇರ್ ಮಾಡಕ್ಕೆ ಅನ್ನೋದಕ್ಕಿಂತಲೂ ಇದು ಇಲ್ಲ ಅಂದ್ರೆ ಅದು ಅಂತ ಆಪ್ಷನ್ ಹೊರತಾಗಿ ಇದು ಬೇಡ ನಾನು ಅದನ್ನ ಅಷ್ಟೇ ಕೊಡ್ತೀನಿ ಅನ್ನೋದು ತಪ್ಪಾಗುತ್ತೆ. ಓಕೆ, ಬ್ರೆಸ್ಟ್ ಪಂಪ್ ಮಾಡಿ ಇಡ್ತಾರೆ ಕೆಲವರು. ಆ ಸ್ಟೋರೇಜ್ ಮಾಡಿರೋ ಹಾಲನ್ನ ಯೂಸ್ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ತುಂಬಾ ಕಡೆ ಹೇಳ್ತಾರೆ. ತಾಯಂದ್ರಿಗೂ ಅದನ್ನ ನೀವು ಪಂಪ್ ಮಾಡಿಡೋದ್ರಿಂದ ನಿಮ್ಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಅಂದ್ರೆ ಈಗ ಕೆಲವರು ವರ್ಕಿಂಗ್ ವುಮೆನ್ ಇರ್ತಾರೆ, ಮನೆಯಲ್ಲಿ ಮಗುಗೋಸ್ಕರ ಕೊಡ್ಬೇಕು, ಬಟ್ ಅವ್ರು ಇಟ್ಬಿಟ್ಟು ಹೋಗ್ತಾರೆ ಮನೇಲಿರೋರು ಕುಡಿಸ್ತಾರೆ ಅಂದಾಗ ಇಸ್ ಇಟ್ ಸೇಫ್ ನಿಮ್ಮ ಪ್ರಕಾರ? ಡೆಫಿನೆಟ್ಲಿ ಇಟ್ ಇಸ್ ಸೇಫ್. ಆಕ್ಚುಲಿ ನಾನು ಕೂಡ ನನ್ನ ಮಕ್ಕಳಿಗೆ, ಐ ಆಮ್ ಆಲ್ಸೋ ವರ್ಕಿಂಗ್ ವುಮೆನ್, ಸೊ ವಿ ಆಲ್ ಹ್ಯಾವ್ ಪಂಪ್ಡ್ ಮಿಲ್ಕ್ ಅಂಡ್ ಫೆಡ್ ಅವರ್ ಬೇಬೀಸ್. ಅದರಿಂದ ತಪ್ಪು ಯಾವಾಗ ಆಗುತ್ತೆ, ಅದರಿಂದ ತೊಂದರೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನಾವು ಇರೋ ಟೈಮಿಂಗ್ ನ ಮೇಂಟೈನ್ ಮಾಡಬೇಕು. ಸೊ ರೆಫ್ರಿಜರೇಟರ್ ಅಲ್ಲಿ ಎಷ್ಟು ದಿವಸ ಇಡಬಹುದು, ಫ್ರೀಸರ್ ಅಲ್ಲಿ ಎಷ್ಟು ದಿವಸ ಇಡಬಹುದು ಅನ್ನೋದು ನಮ್ಗೆ ಗೊತ್ತಿದ್ರೆ ತೊಂದರೆಗಳು ಮಾತ್ರ ಡೆಫಿನೆಟ್ಲಿ ಆಗಲ್ಲ. ಇಟ್ ಇಸ್ ಕ್ವೈಟ್ ಸೇಫ್ ಟು ಫೀಡ್ ಯುವರ್ ಬೇಬಿ ವಿತ್ ಪಂಪ್ಡ್ ಮಿಲ್ಕ್. ಇದರಿಂದ ತಾಯಿಗೆ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ವರ್ಕಿಂಗ್ ವುಮೆನ್ 9 to 4 ನಿಮ್ ವರ್ಕಿಂಗ್ ಪ್ಲೇಸ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ನಿಮ್ಗೆ ಎದೆ ತುಂಬಿಕೊಳ್ಳುತ್ತೆ. ಅಷ್ಟೊತ್ತು ಹಾಲು ಕರ್ದಿಲ್ಲ ಅಂದ್ರೆ ಎದೆ ತುಂಬಿಕೊಳ್ಳುತ್ತೆ, ಪೇನ್ ಬರುತ್ತೆ. ಸೊ ನಿಮ್ಗೆ ಕೂಡ ಹಿಂಸೆ. ಸೊ
ಪಂಪಿಂಗ್ ಮಿಲ್ಕ್ ಇಸ್ ಫಾರ್ ಬೆಟರ್ ಆಪ್ಷನ್ ಈ ತರ ಹಿಂಸೆ ಪಡೋದಕ್ಕಿಂತಲೂ. ಓಕೆ, ಆಗ್ಲೇ ನೀವು ಪೋಸ್ಟ್ ಪಾರ್ಟಮ್ ಬಗ್ಗೆ ಹೇಳ್ತಾ ಇದ್ರಿ. ನಾವು ಕೆಲವು ಕಡೆ ಗಮನಿಸಿರೋದಂದ್ರೆ, ಈಗ ಕೆಲವು ತಾಯಂದ್ರು ಡಿಪ್ರೆಷನ್ ಗೆ ಹೊಟ್ಟೋಗ್ತಾರೆ ಆ ಟೈಮಲ್ಲಿ. ಅಂದ್ರೆ ಬಾಣಂತಿಯಲ್ಲಿ ಡಿಪ್ರೆಷನ್ ಗೆ ಹೋಗೋರ್ನ ನಾವು ನೋಡಿದೀವಿ. ಆ ಮೊಮೆಂಟ್ ಅಲ್ಲಿ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೂ ಅವ್ರಿಗೆ ಮನ್ಸಿರಲ್ಲ. ಅಂತವ್ರನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ? ಬಾಣಂತಿಯರು ಡಿಪ್ರೆಷನ್ ಹೋಗೋದು ನಾವು ಅನ್ಕೊಂಡಿರೋದ್ರಕ್ಕಿಂತಲೂ ತುಂಬಾ ಕಾಮನ್. ಸೊ ಅದರಲ್ಲಿ ತುಂಬಾ ಟೈಪ್ಸ್ ಇರುತ್ತೆ. ಫಸ್ಟ್ ಟೈಪ್ ಅಂತ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಬರೀ ಬ್ಲೂಸ್, ಸುಮ್ನೆ ಬೇಜಾರಾಗೋದು, ಏನು ಕೆಲಸ ಮಾಡಕ್ಕಾಗ್ಲಿ, ಮಗು ನೋಡ್ಕೊಳಕ್ಕಾಗ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದು. ಸೊ ಈ ತರ ಎಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಬರೀ ಕೌನ್ಸಿಲಿಂಗ್ ಇಂದ ಹೊರಗೆ ಬಂದ್ಬಿಡ್ತಾರೆ. ಸೊ ಇಲ್ಲಿ ಸೈಕ್ಯಾಟ್ರಿಸ್ಟ್ ರೋಲ್ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ವಿ ಆಲ್ವೇಸ್ ಟೇಕ್ ಅ ಹೆಲ್ಪ್ ಆಫ್ ಸೈಕ್ಯಾಟ್ರಿಸ್ಟ್. ಅವ್ರನ್ನ ಕರ್ಸ್ಬಿಟ್ಟು ಮಾತಾಡಿಸಿದಾಗ, ಕೌನ್ಸಿಲಿಂಗ್ ಮಾಡಿಸಿದಾಗ, ಪ್ಲಸ್ ಫ್ಯಾಮಿಲಿ ಜೊತೆಗೆ ಮಾತಾಡಿದಾಗ ನಾವು ಮೋಸ್ಟ್ ಆಫ್ ದೀಸ್ ವುಮೆನ್ ವಿದಿನ್ 2 weeks ಆರಾಮಾಗ್ಬಿಡ್ತಾರೆ. ಸೊ ಅಲ್ಲಿ ತನಕ ವಿ ವಿಲ್ ಟ್ರೈ ಟು ಪುಷ್ ದೆಮ್ ಟು ಬ್ರೆಸ್ಟ್ ಫೀಡ್. ಎಷ್ಟಾಗುತ್ತೆ ಅಷ್ಟು ಎನ್ಕರೇಜ್ ಮಾಡಿ ಪುಷ್ ಮಾಡ್ತೀವಿ. ಸಿವಿಯರ್ ಕೇಸಸ್ ಇದ್ದಾಗ ಟ್ಯಾಬ್ಲೆಟ್ಸ್ ಅಥವಾ ರೀಸ್ಟ್ರೈನ್ಮೆಂಟ್ ಅವಶ್ಯಕತೆ ಇದ್ದಾಗ ನಾವು ಬ್ರೆಸ್ಟ್ ಫೀಡಿಂಗ್ ಸೇಫ್ ಟ್ಯಾಬ್ಲೆಟ್ಸ್ ನ ಕೊಟ್ಬಿಟ್ಟು ವಿ ವಿಲ್ ಟ್ರೈ ಟು ಎನ್ಕರೇಜ್ ದೆಮ್ ಟು ಬ್ರೆಸ್ಟ್ ಫೀಡ್. ಬಟ್ ಇದರಲ್ಲಿ ಬರೀ ಆ ಬಾಣಂತಿ ಅನ್ನೋದಕ್ಕಿಂತಲೂ ಫುಲ್ ಫ್ಯಾಮಿಲಿ ಹೌ ಇಟ್ ಇಸ್ ಟ್ರೀಟಿಂಗ್ ಹರ್, ಹೆಂಗೆ ಎನ್ಕರೇಜ್ ಮಾಡ್ತಾರೆ ಅನ್ನೋದು ಮುಖ್ಯ. ಓಕೆ, ಫ್ಯಾಮಿಲಿ ಅಂತ ಹೇಳ್ತಾ ಇದ್ದೀರಾ. ಹೇಗೆ ಇರಬೇಕು ಆ ಫ್ಯಾಮಿಲಿ ಸಪೋರ್ಟ್? ಒಬ್ಬ ಹೊಸ ತಾಯಿ ಅಂದ್ರೆ ಇವಾಗ ಮೊದಲನೇ ಸರಿ ತಾಯಿ ಆಗಿರುವಂತವ್ರಿಗೆ ಆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೇಗಿರ್ಬೇಕು ಅಂತ ಹೇಳ್ತೀರಾ ಈ ಒಂದು ವಿಷಯದಲ್ಲಿ? ಸೊ ದಿಸ್ ಇಸ್ ಅ ವೆರಿ ಗುಡ್ ಕ್ವೆಶ್ಚನ್ ನನ್ ಕೇಳಿದ್ರೆ. ಬಿಕಾಸ್ ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ, ಫ್ಯಾಮಿಲಿ ಬಗ್ಗೆ ವಿ ಆಲ್ವೇಸ್ ಫರ್ಗೆಟ್. ಆಮೇಲೆ ಈಗ ಎಷ್ಟೊಂದು ಜನ ಹೇಳ್ತಾರೆ ನನ್ನ ಬಾಣಂತಿಯಲ್ಲಿ ಹೆಂಗ್ ನೋಡ್ಕೊಂಡಿದ್ರು ಅನ್ನೋದು ತುಂಬಾ ನೆನಪಿರುತ್ತೆ ಅಂತ ಹೇಳಿ. ದಟ್ ಇಸ್ ವೆರಿ ಟ್ರೂ. ಯಾಕೆ ಅಂತ ಹೇಳಿದ್ರೆ ಶಿ ಹ್ಯಾಸ್ ಗಾನ್ ಥ್ರೂ ಸೋ ಮಚ್. ಅವರೊಂದು ಹೊಸ ಜೀವ ಹೊರಗಡೆ ತಂದ್ರು ನೀವು ರಿಸ್ಟ್ರಿಕ್ಷನ್ಸ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಬಾಣಂತಿ ಅದ್ ಮಾಡಬಾರ್ದು, ಬಾಣಂತಿ ಇದ್ ಮಾಡಬಾರ್ದು, ತಿನ್ಬಾರ್ದು, ನೀರ್ ಕುಡಿಬಾರ್ದು, ಈ ತರದೆಲ್ಲ ತುಂಬಾ ತಪ್ಪು ಕಲ್ಪನೆಗಳಿದೆ. ಆ ತರ ತಪ್ಪು ಕಲ್ಪನೆಗಳು ನೀವು ಶೇರ್ ಮಾಡೋದು ಒಂದ್ ಕಡೆ ಇರುತ್ತೆ, ಅದನ್ನ ಫೋರ್ಸ್ ಮಾಡೋದು ಒಂದ್ ಕಡೆ ಇರುತ್ತೆ. ಸೊ ತುಂಬಾ ಜನ ಬಾಣಂತಿಯರಿಗೆ ಇಟ್ ಇಸ್ ಬೀಯಿಂಗ್ ಫೋರ್ಸ್ಡ್ ಅಪಾನ್. ನೀವು ಇದನ್ನ ಮಾಡ್ಲೇಬಾರ್ದು, ರೂಮಿಂದ ಹೊರಗೆ ಬರ್ಲೇಬಾರ್ದು, ಆ ತರ ಎಲ್ಲ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ಸ್ ದೇ ಗೋ ಇನ್ ಟು ಡಿಪ್ರೆಷನ್. ಸೊ ಇದನ್ನ ನಾವು ತಡೆಗಟ್ಟಬೇಕು. ಫ್ಯಾಮಿಲಿ ಆಸ್ ಅ ಹೋಲ್ ಬಾಣಂತಿನ ಸಪೋರ್ಟ್ ಮಾಡಬೇಕು. ಟೆಂಡರ್ ಲವಿಂಗ್ ಕೇರ್ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ಆರ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅದೇ ಇರುತ್ತೆ. ಸೊ ನೀವು ಹೆಂಗ್ ನೋಡ್ಕೊಳ್ತೀರಾ ಬಾಣಂತಿನ, ಯಾವ ತರ ಮಾತಾಡಿಸ್ತೀರಾ, ಎಷ್ಟು ಆಕ್ಟಿವ್ ಆಗಿ ಇಡಕ್ಕಾಗತ್ತೆ ಅನ್ನೋದು ತುಂಬಾ ಮುಖ್ಯ. ಸೊ ಫ್ಯಾಮಿಲಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಖಂಡಿತ. ಅಂದ್ರೆ ಈಗ ಒಂದು ಮಹಿಳೆ ಕೆಲಸ ಮಾಡಬೇಕು ಅಂತಾಗ್ಲಿ ಅಥವಾ ಅವಳನ್ನ ನಾವು ನೋಡ್ಕೊಳ್ಳೋ ಅಂತ ರೀತಿಯಲ್ಲಾಗ್ಲಿ ಫ್ಯಾಮಿಲಿ ಖಂಡಿತ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡೇ ಮಾಡುತ್ತೆ. ಈಗ ಒಬ್ಬ ಬಾಣಂತಿನ ತಗೊಂಡಾಗ ಮೇಜರ್ ನಾವು ಕೇಳೋಂಥ ಸಮಸ್ಯೆ ಅಂದ್ರೆ ನನಗೆ ಯಾಕೋ ಹಾಲು ಬರ್ತಾ ಇಲ್ಲ, ನನ್ನ ಹಾಲು ನನ್ನ ಮಗುಗೆ ಸಾಕಾಗ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ನೀವು ಮೆಡಿಕಲಿ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ? ಹಾಲು ಬರೋದಕ್ಕೆ ಅಂಡ್ ಉತ್ಪನ್ನ ಜಾಸ್ತಿ ಮಾಡೋದಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಅಂತ ಇದೆಯಾ ನಿಮ್ಮಲ್ಲಿ? ಡೆಫಿನೆಟ್ಲಿ ತುಂಬಾ ಟ್ರೀಟ್ಮೆಂಟ್ಸ್ ಇದೆ. ಟ್ಯಾಬ್ಲೆಟ್ಸ್, ಗ್ರಾನ್ಯೂಲ್ಸ್ ಅಂತ ಕೊಡ್ತೀವಿ. ಬಟ್ ಈ ತರ ಯಾವಾಗ ಬರ್ತಾರೆ ಗೊತ್ತಾ, ಮೋಸ್ಟ್ ಆಫ್ ದ ಪೇಷಂಟ್ಸ್ ಫಸ್ಟ್ ಫ್ಯೂ ಮಂತ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಹಾಲು ಕಂಟಿನ್ಯೂಸ್ ಆಗಿ ಸೋರ್ತಾ ಇತ್ತು ಮೇಡಮ್, ಇವಾಗ ನೋಡಿದ್ರೆ ಬರ್ತಾನೆ ಇಲ್ಲ, ನನ್ಗನ್ಸುತ್ತೆ ಸಡನ್ ಆಗಿ ಹಾಲು ಡ್ರಾಪ್ ಆಗಿದೆ ಅಂತ. ಈ 3-4 ಮಂತ್ಸ್ ಆದ್ಮೇಲೆ ತುಂಬಾ ಜನ ಪೇಷಂಟ್ಸ್ ವಾಪಸ್ ಬರ್ತಾರೆ ಈ ತರ ಕೇಳ್ಕೊಂಡು. ಬಟ್ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಹೌ ನ್ಯಾಚುರಲ್ ಮೆಕ್ಯಾನಿಸಮ್ ಈಸ್. ಮುಂಚೆ ಬಾಡಿಗೆ ಗೊತ್ತಿರಲ್ಲ ಎಷ್ಟು ಸೆಕ್ರೀಟ್ ಮಾಡಬೇಕು ಅಂತ ನಾನು ಹೇಳ್ದಂಗೆ. ಸೊ ಇವೆಂಚುಲಿ ಬಾಡಿಗೆ ಅರ್ಥ ಆಗುತ್ತೆ ಮಗುಗೆ ಎಷ್ಟು ಡಿಮಾಂಡ್ ಸಪ್ಲೈ ಇದು. ಸೊ ಎಷ್ಟು ಡಿಮಾಂಡ್ ಇರುತ್ತೆ ಅಷ್ಟು ಮಾತ್ರ ಸಪ್ಲೈ ಮಾಡ್ತಾ ಹೋಗುತ್ತೆ. ಸೊ ಎಲ್ಲಾ ತಾಯಿಗೆ ಅದೊಂದು ಸೆಲ್ಫ್ ಡೌಟ್ ಇದ್ದೇ ಇರುತ್ತೆ, ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋ ಹಾಲು ಸಾಕಾಗುತ್ತಾ ಮಗುಗೆ ಅಂತ. ಬಟ್ 95% ಆಫ್ ದ ಟೈಮ್ಸ್ ಸಾಕಾಗ್ತಾ ಇರುತ್ತೆ. ಇಟ್ ಇಸ್ ಜಸ್ಟ್ ಯುವರ್ ಸೆಲ್ಫ್ ಡೌಟ್ ಅಷ್ಟೇ. ಕೆಲವೊಂದ್ ಸರ್ತಿ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಲೈಕ್ ತಾಯಿ ಬೇಜಾರ್ ಮಾಡ್ಕೊಂಡಿರ್ತಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮದರ್ ಟು ಬಿ ಹ್ಯಾಪಿ ಪೋಸ್ಟ್ ಪಾರ್ಟಮ್ ಅಲ್ಲಿ. ಬಿಕಾಸ್ ಏನೇ ಇಮೋಷನಲ್ ಚೇಂಜಸ್ ಆಗುತ್ತೆ ತಾಯಿಗೆ ಅದೆಲ್ಲನೂ ನಮ್ಗೆ ಇಂಡೈರೆಕ್ಟ್ ಆಗಿ ಬ್ರೆಸ್ಟ್ ಮಿಲ್ಕ್ ನ ಕಡಿಮೆ ಮಾಡ್ಬಿಡುತ್ತೆ. ಸೊ ದ ಡೈರೆಕ್ಟ್ ಲಿಂಕ್ ಇರೋದ್ರಿಂದ ಈ ತೊಂದರೆಗಳಾಗೋ ಚಾನ್ಸಸ್ ತುಂಬಾ ಜಾಸ್ತಿ. ಅದಕ್ಕೆ ನಾವು ಬಾಣಂತಿಯರಿಗೆ ಖುಷಿಯಾಗಿರಿ, ಆದಷ್ಟು ಒಳ್ಳೇದನ್ನ ಯೋಚನೆ ಮಾಡಿ, ಥಿಂಕ್ ಅಬೌಟ್ ದ ಹ್ಯಾಪಿ ಟೈಮ್ಸ್ ಅಂತಾನೆ ಹೇಳ್ತಾ ಇರ್ತೀವಿ. ಸೊ ಕೆಲವು ಟೈಮಲ್ಲಿ ಸ್ವಲ್ಪ ಸ್ಟ್ರೆಸ್ ಇದ್ದಾಗ, ನಿದ್ದೆ ಸರಿಗಾಗದೆ ಇದ್ದಾಗ, ಅಥವಾ ಮನೆಯದೇನಾದ್ರು ಸ್ಟ್ರೆಸ್ ಇದ್ದಾಗ, ಇಮೋಷನಲ್ ಬ್ರೇಕ್ ಡೌನ್ ಆದಾಗ ಹಾಲು ಕಡಿಮೆ ಅನ್ಸುತ್ತೆ. ಇದೆಲ್ಲ ಫ್ಯಾಕ್ಟರ್ಸ್ ತೆಗ್ದಾಗ ಇಮಿಡಿಯೇಟ್ಲಿ ಹಾಲು ವಾಪಸ್ ಬರಕ್ ಶುರು ಆಗುತ್ತೆ. ಸೊ ದೇ ಡೋಂಟ್ ಹ್ಯಾವ್ ಟು ವರಿ. ಅದಕ್ಕೂ ಮಿಕ್ಕಿ ಹಾಲು ಇನ್ನೂ ಕಡಿಮೆ ಅನ್ಸ್ತು ಅಂತ ಹೇಳಿದ್ರೆ ವಿ ಗಿವ್ ದಮ್ ಟ್ಯಾಬ್ಲೆಟ್ಸ್ ಟು ಇನ್ಕ್ರೀಸ್ ಮಿಲ್ಕ್.
ಓಕೆ, ಅದರಿಂದ ಮಗುಗೇನು ತೊಂದರೆ ಆಗೋದಿಲ್ವಾ? ನೋ, ಆಕ್ಚುಲಿ ಡಯಟ್ ಕೂಡ ಹೇಳ್ತೀವಿ, ತುಂಬಾ ಡಯಟ್ರಿ ಐಟಮ್ಸ್ ಇರುತ್ತೆ ದಟ್ ವಿಲ್ ಇನ್ಕ್ರೀಸ್ ದ ಲ್ಯಾಕ್ಟೇಷನ್. ಸೊ ಆತರ ಡಯಟ್ರಿ ಐಟಮ್ಸ್ ಅಲ್ಲೂ ನಮ್ಗೆ ಬಂದಿಲ್ಲ ಹಾಲು ಅಂತ ಹೇಳಿದ್ರೆ ಮಾತ್ರ ವಿ ಅಡ್ವೈಸ್ ಫಾರ್ ಟ್ಯಾಬ್ಲೆಟ್ಸ್. ಓಕೆ, ಈಗ ಎದೆ ಹಾಲು ಉತ್ಪನ್ನ ಆಗಬೇಕು ಅಂದ್ರೆ ಬೇಸಿಕಲಿ ಈ ಫುಡ್ ತಿಂದ್ರೆ ಆಗತ್ತೆ ಅನ್ನುವಂಥದ್ದಿದ್ರೆ ಯಾವ ಡಯಟ್ ನ ಫಾಲೋ ಮಾಡ್ಬೇಕಾಗತ್ತೆ? ಗ್ಯಾಲೆಕ್ಟೋಗಾಗ್ಸ್ ಅಂತ ಹೇಳ್ತೀವಿ ಈ ತರ ಫುಡ್ಸ್ ಗೆ, ವಿಚ್ ವಿಲ್ ಇನ್ಕ್ರೀಸ್ ಬ್ರೆಸ್ಟ್ ಮಿಲ್ಕ್. ತುಂಬಾ ಇದೆ ನಮ್ಗೆ, ನಾವು ಸಹಜವಾಗಿ ಯೂಸ್ ಮಾಡುವಂತದ್ದು ತುಂಬಾ ಫುಡ್ ಐಟಮ್ಸ್ ಆರ್ ಗ್ಯಾಲೆಕ್ಟೋಗಾಗ್ಸ್. ಬಟ್ ನಾನ್ ಹೇಳೋದು ಏನು ಅಂತ ಹೇಳಿದ್ರೆ, ರೆಗ್ಯುಲರ್ ನೀವು ಪ್ರೆಗ್ನೆನ್ಸಿಯಲ್ಲಿ ಏನ್ ಊಟ ಮಾಡಿದ್ರಿ ಅಷ್ಟೇ ಊಟ ಮಾಡಿದ್ರೆ ಸಾಕು. ಸ್ಪೆಸಿಫಿಕ್ ಆಗಿ ಇದನ್ ಕೊಡಿ ಅಂತ ಹೇಳೋದ್ರಕ್ಕಿಂತಲೂ ಚೆನ್ನಾಗಿ ಊಟ ತಿಂಡಿ ಕೊಟ್ಟು ತಾಯಿ ಚೆನ್ನಾಗಿ ನೀರ್ ಕುಡಿದ್ರೆ, ತಾಯಿ ಚೆನ್ನಾಗಿ ಹಾಲು ಕುಡಿದ್ರೆ ಮಗುಗೆ ಹಾಲು ಬರುತ್ತೆ. ಸೊ ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಯುವರ್ ಫುಡ್ ಶುಡ್ ಬಿ ವೆರಿ ರಿಚ್ ಇನ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಎಲ್ಲ ನ್ಯೂಟ್ರಿಷಿಯಸ್ ಡಯಟ್. ನಾವು ಹೆಂಗೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಸಡನ್ ಆಗಿ ಅವರ್ ಕಾನ್ಸಂಟ್ರೇಷನ್ ಕಂಪ್ಲೀಟ್ಲಿ ಮಗು ಮೇಲೆ ಶಿಫ್ಟ್ ಆಗ್ಬಿಡುತ್ತೆ. ಬಟ್ ತಾಯಿದು ನ್ಯೂಟ್ರಿಷಿಯಸ್ ಫುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ನಮ್ಮಲ್ಲೆಲ್ಲ ಉಂಡೆಗಳು ಮಾಡ್ಕೊಡ್ತಾರೆ ನೋಡಿ, ದಟ್ ಇಸ್ ಸೋ ಇಂಪಾರ್ಟೆಂಟ್. ಅದ್ರಲ್ಲಿ ಎಲ್ಲ ಇರೋದು ಗ್ಯಾಲೆಕ್ಟೋಗಾಗ್ಸ್. ಅದನ್ನೇ ಹೇಳ್ತೀವಿ ನಾವು. ಡ್ರೈ ಫ್ರೂಟ್ಸ್ ಕೊಡಿ, ಸೊಪ್ಪು, ತರಕಾರಿ, ಸಬ್ಬಸ್ಗೆ ಸೊಪ್ಪು, ಎಲ್ಲಾ ತರದ ಸೊಪ್ಪುಗಳಲ್ಲೂ ಇರುತ್ತೆ. ಅದ್ರ ಜೊತೆಗೆ ಕೆಲವೊಂದ್ಸರ್ತಿ ಪೇಷಂಟ್ಸಿಗೆ ತುಂಬಾ ಜನ ಹೇಳ್ತಾರೆ ಬಂದ್ಬಿಟ್ಟು, ನಮ್ಗೆ ಇಷ್ಟ ಆಗಿರೋ ತಿಂದ್ರೆ ಮಾತ್ರ ಹಾಲು ಬರುತ್ತೆ, ತಿನ್ನಿ, ಯಾಕೆ ತಿನ್ನಕ್ ಬಿಡ್ತಾ ಇಲ್ಲ ಅಂತಾನೆ ಹೇಳೋದು ನಾನು. ಸೊ ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಪ್ರೀ ಡೆಲಿವರಿ ಹೆಂಗೆ ಎವ್ರಿ 2 hours ನೀವು ಏನಾದ್ರೂ ಒಂದು ತಿಂತಾ ಇರ್ತೀರಾ, ಸೊ ಸೇಮ್ ಥಿಂಗ್ ಯು ಹ್ಯಾವ್ ಟು ಕಂಟಿನ್ಯೂ ಪೋಸ್ಟ್ ಡೆಲಿವರಿ. ಓಕೆ, ಹಾಗೆ ಈಗ ಕೆಲವೊಂದ್ಸತಿ ನೋವು ಆಗಿರತ್ತೆ ಅಥವಾ ಗಾಯ ಆಗಿರತ್ತೆ, ಬ್ರೆಸ್ಟ್ ಫೀಡಿಂಗ್ ಮಾಡಕ್ ಆಗಲ್ಲ ಅನ್ನುವಂಥ ಟೈಮಲ್ಲಿ ಮಕ್ಕಳಿಗೆ ಒಂದು ಪೌಡರ್ ಹಾಲನ್ನ ಕೊಟ್ಟು ಅಭ್ಯಾಸ ಮಾಡಿಸ್ಬಿಡ್ತಾರೆ. ಆಮೇಲೆ ಆ ಮಗು ವಾಪಸ್ ಬ್ರೆಸ್ಟ್ ಮಿಲ್ಕ್ಗೆ ಅಡ್ಜಸ್ಟ್ ಆಗಕ್ಕೆ ಸರಿ ಹೋಗುತ್ತಾ ಅಥವಾ ಹೇಗೆ, ಕಷ್ಟ ಆಗತ್ತಾ, ಏನ್ ಅನ್ಸತ್ತೆ? ಸೊ ಈ ಬ್ರೆಸ್ಟ್ ಕ್ರ್ಯಾಕ್ ಅಥವಾ ನಿಪ್ಪಲ್ ಕ್ರ್ಯಾಕ್ ಅಥವಾ ನಿಪ್ಪಲ್ ಪೇನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಮಗು ಸರಿಯಾಗಿ ಲ್ಯಾಚ್ ಮಾಡಿಲ್ಲ ಅಂತ ಹೇಳಿದ್ರೆ. ಮೋಸ್ಟ್ ಆಫ್ ದ ಟೈಮ್ಸ್ ಈ ಪ್ರಾಬ್ಲಮ್ ನ ಅಡ್ರೆಸ್ಸೇ ಮಾಡಲ್ಲ ಯಾರು. ಸೊ ಏನ್ ಮಾಡ್ಬಿಡ್ತಾರೆ, ಅಯ್ಯೋ ನೋವಾಗ್ತಾ ಇದೆ, ಪೌಡರ್ ಹಾಲು ಹಾಕ್ಬಿಡೋಣ ಅಂತ. ಸೊ ಅದೇ ಯೂಸ್ ಟು ಆಗೋಗ್ಬಿಡತ್ತೆ. ಬಟ್ ಈ ಕ್ರ್ಯಾಕ್ಡ್ ನಿಪ್ಪಲ್ಗೆ ಒಂದೇ ಟ್ರೀಟ್ಮೆಂಟ್ ಏನು ಅಂತ ಹೇಳಿದ್ರೆ, ಮಗು ಬಾಯಲ್ಲಿ ಆ ನಿಪ್ಪಲ್ನ ಇಟ್ಕೊಂಡು ಸೀಪ್ದಾಗ ಮಾತ್ರ ಅದು ವಾಸಿ ಆಗೋದು. ಸೊ ಅದೇ ಒಂದು ಮದ್ದು ಅದಕ್ಕೆ. ಸೊ ಬ್ರೆಸ್ಟ್ ನಿಪ್ಪಲ್ ಕ್ರ್ಯಾಕ್, ನಿಪ್ಪಲ್ ಪೇನ್ಗೆ ಬ್ರೆಸ್ಟ್ ಫೀಡಿಂಗೇ ಆನ್ಸರ್. ಅದಕ್ಕೆ ನಾವು ತುಂಬಾ ಕ್ರೀಮ್ಗಳು ಎಲ್ಲ ಹೇಳಬಹುದು, ಬಟ್ ಆ ಮಾಯಿಶ್ಚರ್, ಮಗು ಬಾಯಲ್ಲಿ ಇಟ್ಕೊಂಡು ಸೀಪ್ದಾಗ ಆ ಮಾಯಿಶ್ಚರ್ ಇಂದಾನೇ ಕಡಿಮೆ ಆಗೋದು. ಎಷ್ಟೊಂದ್ಸರ್ತಿ ಪುವರ್ ಲ್ಯಾಚಿಂಗ್ ಅಂತ ಹೇಳಿದ್ರೆ ಬರೀ ನಿಪ್ಪಲ್ನ ಸೀಪ್ತಾ ಇರುತ್ತೆ ಮಗು, ಬಟ್ ಡಕ್ಟ್ಸ್ ಎಲ್ಲ ಏರಿಯೋಲಾ ಅಲ್ಲೇ ಇರುತ್ತೆ. ಅಂದ್ರೆ ಸುತ್ತಲೂ ಬ್ಲಾಕ್ ಕಲರ್ ಸರೌಂಡಿಂಗ್ ಇರುತ್ತಲ್ಲ, ಅದರಲ್ಲಿ ಡಕ್ಟ್ಸ್ ಇರುತ್ತೆ. ಸೊ ಬೇಬಿ ಹ್ಯಾಸ್ ಟು ಸಕ್ ದ ಏರಿಯೋಲಾ, ನಿಪ್ಪಲ್ನ ಅಲ್ಲ. ಎಷ್ಟೊಂದ್ಸರ್ತಿ ಬರೀ ನಿಪ್ಪಲ್ ಕಚ್ಚಿ ಅದಕ್ಕೆ ಹಾಲು ಬರಲ್ಲ. ಸೊ ಮಗುನು ಅಳ್ತಾ ಇರುತ್ತೆ, ತಾಯಿಗೂ ನೋವಾಗಿರುತ್ತೆ ಬರೀ ನಿಪ್ಪಲ್ ಕಚ್ಬಿಟ್ಟು. ಈ ಕಂಡೀಷನ್ ನ ಕರೆಕ್ಟ್ ಮಾಡಿದ ತಕ್ಷಣನೇ ಬ್ರೆಸ್ಟ್ ಫೀಡಿಂಗ್ ಸರಿ ಹೋಗ್ಬಿಡತ್ತೆ. ಸೊ ನಿಪ್ಪಲ್ ಪೇನು ಕಡಿಮೆ ಆಗುತ್ತೆ, ನಿಪ್ಪಲ್ ಹೀಲು ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಸರಿ ಹೋಗ್ಬಿಡತ್ತೆ. ಈಗ ನಾವ್ ಯಾವ್ದೇ ಒಂದು ಇದನ್ನ ತಗೊಂಡ್ರು ಕೆಲವೊಂದು ಚಾಲೆಂಜಸ್ ಅಂತ ಇದ್ದೇ ಇರತ್ತೆ. ಸೊ ಈ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಒಬ್ಬ ಮಹಿಳೆಗೆ ಏನಾದ್ರೂ ಚಾಲೆಂಜಸ್ ಇರತ್ತಾ? ಡೆಫಿನೆಟ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಅವ್ರ ಮೂಡು, ಅವ್ರ ಪೇನು, ವೆಜೈನಲ್ ಡೆಲಿವರಿನೇ ಆಗಿರ್ಲಿ, ಸಿಸೇರಿಯನ್ನೇ ಆಗಿರ್ಲಿ, ಶಿ ಹ್ಯಾಸ್ ಗಾನ್ ಥ್ರೂ ಅ ವೆರಿ ಬಿಗ್ ಪ್ರೊಸೀಜರ್. ಸೊ ಅದ್ರದ್ದು ಪೇನು, ಅದ್ರದ್ದು ಟ್ಯಾಬ್ಲೆಟ್ಸ್, ಎನಿ ಕಾಂಪ್ಲಿಕೇಶನ್ಸ್ ಇನ್ ಪ್ರೆಗ್ನೆನ್ಸಿ, ಅದ್ರದ್ದು ಎಲ್ಲ ಇಟ್ಕೊಂಡು a mother will be ready to feed the baby. So ಇದನ್ನ ಫ್ಯಾಮಿಲಿ ಅಂಡ್ ಹಸ್ಬೆಂಡ್ ಶುಡ್ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್. ಸೊ ಅದಕ್ಕೆ ಎಷ್ಟು ನೀವು ಸೌಮ್ಯತೆಯಿಂದ ನಡ್ಕೊಳ್ತೀರಾ ಬಾಣಂತಿ ಹತ್ರ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ತುಂಬಾ ಕಷ್ಟಗಳು ಇದ್ರೂ ಮೋಸ್ಟ್ ವುಮೆನ್, ಐ ಥಿಂಕ್ ಇಂಡಿಯಾ ಅಲ್ಲಿ ನಾನ್ ನೋಡಿರೋಂಗೆ 99.9% ಆಫ್ ವುಮೆನ್ ವಿಲ್ ಸೇ ಎಸ್, ನಾನು ಎಷ್ಟೇ ಕಷ್ಟ ಆದ್ರೂ ಕಂಟಿನ್ಯೂ ಮಾಡ್ತೀನಿ ಮೇಡಮ್ ಬ್ರೆಸ್ಟ್ ಫೀಡಿಂಗು ಅಂತಾನೆ ಹೇಳ್ತಾರೆ. ಸೊ ಆ ಕಷ್ಟಗಳು ಇದ್ರೂ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆಲ್ ಆರ್ ಅವೇರ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆ ಅವೇರ್ನೆಸ್ ಮಗುಗೆ ಒಳ್ಳೇದಾಗ್ಲಿ ಅಂತ ಕುಡಿಸ್ತಾರೆ ಹೊರತು, ಕುಡಿಸ್ಬೇಕಾದ್ರೆ ತಾಯಿಗೂ ಇರಲ್ಲ ನನಗೂ ಒಳ್ಳೇದಾಗುತ್ತೆ ಅಂತ. ಸೊ ಅದನ್ನ ಅವರು ನೆನ್ಪಿಟ್ಕೊಳ್ಬೇಕು. ದೇ ಶುಡ್ ನಾಟ್ ಫರ್ಗೆಟ್ ದೆಮ್ಸೆಲ್ವ್ಸ್ ಆಸ್ ಮದರ್ ವೆನ್ ಅ ಬೇಬಿ ಕಮ್ಸ್. ಹೌದು. ಹಾಗೆ ಈಗ ಕೆಲವೊಂದ್ಸತಿ ಮಕ್ಕಳು ಕುಡಿತಾ ಇಲ್ಲ ಅಂದ ತಕ್ಷಣ ಆಟೋಮೆಟಿಕಲಿ ತಾಯಿಗೆ ಸ್ಟ್ರೆಸ್ ಕೊಟ್ಬಿಡ್ತಾರೆ. ಫ್ಯಾಮಿಲಿಯವರಾಗ್ಲಿ, ತಾಯಿ ಸ್ಟ್ರೆಸ್ ತಗೊಳ್ಳೋದಾಗ್ಲಿ ಎಲ್ಲಾನು ಆಗತ್ತೆ. ಆ ಸ್ಟ್ರೆಸ್ ಇಂದ ಏನಾದ್ರೂ ಹಾಲು ಉತ್ಪನ್ನ ಕಡಿಮೆ ಆಗುವಂತದ್ದು ಆತರ ಏನಾದ್ರೂ ಆಗತ್ತಾ? ಹೌದು. ದಿಸ್ ಇಸ್ ಒನ್ ಆಫ್ ದ ಮೇಜರ್ ಕಾಸ್ ಫಾರ್ ರೆಡ್ಯೂಸ್ಡ್ ಸಪ್ಲೈ ಅಂತ ತುಂಬಾ ಜನ ಬಂದಾಗ ನಾನು ಕೇಳಿದಾಗ, ಮನೇಲಿ ಯಾರೋ ಒಬ್ರು ಇರ್ತಾರೆ, ಅವ್ರ ಅಜ್ಜಿ ಆಯ್ತು, ಅವ್ರ ತಾಯಿ ಆಯ್ತು, ಕಂಟಿನ್ಯೂಸ್ಲಿ ಟೆಲ್ಲಿಂಗ್ ಹರ್, ನಿಮ್ಗೆ ಹಾಲಿಲ್ಲ, ನಿನ್ಗೆ ಇದಿದೆ, ನಿಂಗೆ ಸಾಕಾಗ್ತಾ ಇಲ್ಲ, ನೀನ್ ಹಂಗ್ ಮಾಡ್ತಾ ಇದೀಯಾ. ಸೊ ಅದ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಬಿಟ್ರೆ ಒಳ್ಳೇದಂತೂ ಆಗಲ್ಲ. ಎಷ್ಟು ರಿಲ್ಯಾಕ್ಸ್ ಇರ್ತಾರೆ ಅಷ್ಟು ಒಳ್ಳೇದು. ಖಂಡಿತ. ಅಂದ್ರೆ ಆ ಒಂದು ಮೊಮೆಂಟ್ಗೋಸ್ಕರನೇ ತಾಯಿ ಎಷ್ಟೋ ತಿಂಗಳುಗಳ
ವರ್ಷಗಳಿಂದ ಕಾಯ್ತಾ ಇರ್ತಾರೆ. ಬಟ್ ಆ ಮೊಮೆಂಟ್ ಬಂದ ತಕ್ಷಣ, ಈಗ ಮಗುನ ನೋಡಿದ ತಕ್ಷಣ ಆ ಒಂದು ಡೆಲಿವರಿ ಪೇನು ಕೂಡ ಮರ್ತು ಹೋಗುತ್ತೆ. ಬಟ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಅನ್ನೋ ಒಂದು ಭಯ ಶುರುವಾಗೋಗುತ್ತೆ. ಈಗ ನನ್ನ ಮಗು ಕುಡಿಯುತ್ತೋ ಇಲ್ವೋ ಆ ರೀತಿ ಭಯ ಇದ್ದಾಗ ಏನು ಮಾಡಬಹುದು ಒಬ್ಬ ಮಹಿಳೆ? ಹೇಳ್ತಾರಲ್ವಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ಅದೇ ಥರ ಯು ಹ್ಯಾವ್ ಟು ಕೀಪ್ ಫೀಡಿಂಗ್. ನಾವು ಫಸ್ಟ್ 2-3 ಡೇಸ್ ಆಕ್ಚುಲಿ ನಾವು ಏನಕ್ಕೆ ಇಟ್ಕೊಳ್ಳೋದು ಮದರ್ ನಾವು ಹಾಸ್ಪಿಟಲಲ್ಲಿ, ಈವನ್ ನಾರ್ಮಲ್ ಡೆಲಿವರಿ ಆದ್ರೂ ಕೂಡ ಅಂತ ಹೇಳಿದ್ರೆ, ಟು ಎನ್ಕರೇಜ್ ದೆಮ್ ಎವ್ರಿ 2 hours ಫೀಡ್ ಮಾಡೋದು. ಸಿ ಇಟ್ ಇಸ್ ಅ ನ್ಯೂ ಬಾರ್ನ್ ಬೇಬಿ, ಅದು ಕೂಡ ಕಲ್ತ್ಕೊಳ್ಬೇಕಲ್ಲ, ಅದಕ್ಕೂ ಎವ್ರಿಥಿಂಗ್ ಇಸ್ ನ್ಯೂ ಫಾರ್ ದ ಬೇಬಿ ಆಲ್ಸೋ. ಸೊ ಅದು ಸಕ್ ಮಾಡೋದು ಕಲ್ತ್ಕೋಬೇಕು, ಯಾವ ತರ ಲ್ಯಾಚ್ ಮಾಡೋದು ಬೇಬಿ ಕೂಡ ಕಲ್ತ್ಕೋಬೇಕು. ಅದು ಓವರ್ ನೈಟ್ ಆಗೋಗಲ್ಲ. ಇಟ್ ಟೇಕ್ಸ್ ಅಟ್ ಲೀಸ್ಟ್ 4 to 6 weeks ಕರೆಕ್ಟ್ ಆಗಿ ಬೇಬಿಗೆ. ಅದಕ್ಕೋಸ್ಕರನೇ 4 to 6 ಆದ್ಮೇಲೆ ಬೇಬಿ ವೇಟ್ ಗೇನ್ ಆಗೋದು ಕೂಡ, ಬಿಕಾಸ್ ಅದು ಅವಾಗ್ಲೇ ಕಲ್ತ್ಕೊಳ್ಳೋದು ಹೆಂಗೆ ಎಷ್ಟ್ರ ಮಟ್ಟಿಗೆ ಹಾಲು ಕುಡಿಬೇಕು, ಯಾವ ತರ ಸಕ್ ಮಾಡಬೇಕು ಅಂತ. ಇನ್ ದ ಮೀನ್ ಟೈಮ್ ತಾಯಿ ಕೂಡ ಅವಾಗ್ಲೇ ಕಲ್ತ್ಕೊಳ್ಳೋದು ಹೆಂಗೆ ಹಿಡಿಯೋದು ಮಗುನ, ಯಾವ ತರ ಫೀಡ್ ಮಾಡೋದು, ಮಗು ಬಾಯಿ ಒಳಗಡೆ ನಿಪ್ಪಲ್ನ ಎಷ್ಟ್ರ ಮಟ್ಟಿಗೆ ಹಾಕ್ಬೇಕು ಅನ್ನೋದು ಕೂಡ ತಾಯಿಗೂ ಕೂಡ ಅವಾಗ್ಲೇ ಅರ್ಥ ಆಗೋದು. ಸೊ ಇಟ್ ಆಲ್ ಕಮ್ಸ್ ವಿತ್ ಪ್ರಾಕ್ಟೀಸ್. ಸೊ ಹುಟ್ಟಿದ ತಕ್ಷಣ ಎವ್ರಿ 2 hours ಅಟ್ ಲೀಸ್ಟ್ ಫಸ್ಟ್ 15 days ಎವ್ರಿ 2 hours ಅವರು ಫೀಡ್ ಮಾಡಿದ್ರೆ ಪ್ರಾಕ್ಟೀಸ್ ಇಂದ ಗೊತ್ತಾಗುತ್ತೆ. ಅದಾದ್ಮೇಲಿಂದ ಇಟ್ ಇಸ್ ಡಿಮಾಂಡ್ ಅಂಡ್ ಸಪ್ಲೈ. ಯಾವಾಗ ಕೇಳುತ್ತೆ ಮಗು ಅವಾಗ ಮಾತ್ರ ಕುಡಿಸಿದ್ರೆ ಸಾಕು. ಈ ಒಂದು ಸ್ಲೀಪ್ ಸೈಕಲ್ ನಾರ್ಮಲ್ ಸ್ಲೀಪ್ ಸೈಕಲ್ ಇರೋದಿಲ್ಲ ಒಬ್ಬ ಬಾಣಂತಿಗೆ. ಆ ಸ್ಲೀಪ್ ಸೈಕಲ್ ಇಂದ ಹಾಲಿನ ಉತ್ಪನ್ನ ಏನು ವ್ಯತ್ಯಾಸ ಆಗೋದಿಲ್ವಾ? ಡೆಫಿನೆಟ್ಲಿ ಆಗುತ್ತೆ. ಅದಕ್ಕೋಸ್ಕರನೇ ತುಂಬಾ ರೆಸ್ಟ್ ಮಾಡಿ ಮಗು ಮಲ್ಕೊಂಡಾಗ ನೀವು ಮಲ್ಕೊಳ್ಳಿ ಅಂತ ಹೇಳೋದು ಒಂದ್ ರೀತಿಯಿಂದ ಒಳ್ಳೇದೇನೆ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ನೈಟ್ ಮಲ್ಗಕ್ಕಾಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಬೆಳಿಗ್ಗೆ ಮಲಗ್ತಾ ಇರ್ತಾರೆ ತಾಯಂದ್ರು. ಬಟ್ ಐ ವುಡ್ ಸೇ ಅಟ್ ಲೀಸ್ಟ್ 12 to 3 ಆ ಟೈಮಲ್ಲಿ ಹೈಯೆಸ್ಟ್ ರಿಲೀಸ್ ಆಫ್ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಇರುತ್ತೆ. ಸೊ ಎಷ್ಟು ರೆಸ್ಟ್ ಮಾಡಕ್ಕಾಗುತ್ತೆ. ಈಗ ನಮ್ಮ ಇಂಡಿಯನ್ ಸಿನಾರಿಯೋ ಅಲ್ಲಿ ಅದು ಪ್ರಾಬ್ಲಮೇ ಅಲ್ಲ. ಬಿಕಾಸ್ ಒಂದು ಬಾಣಂತಿ ಅಂತ ಹೇಳಿದ್ರೆ ಎಷ್ಟೊಂದ್ ಜನ ಬರ್ತಾರೆ ಹೆಲ್ಪ್ ಮಾಡಕ್ಕೆ. ಸೊ ಆ ತರ ಇದ್ದಾಗ ಡೆಫಿನೆಟ್ಲಿ ತಾಯಿ ಅಜ್ಜಿ ಯಾರು ಇದ್ದೇ ಇರ್ತಾರೆ ಹೆಲ್ಪ್ಗೆ. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು ಅಷ್ಟೇ. ಶಿ ಹ್ಯಾಸ್ ಟು ರೆಸ್ಟ್ ಆಸ್ ಮಚ್ ಆಸ್ ಪಾಸಿಬಲ್. ಖಂಡಿತ. ಈಗ ತಾಯಿಗೆ ಹುಷಾರಿಲ್ಲ ಅಂದ ತಕ್ಷಣ ಕುಡಿಸ್ಬೇಡ ಮಗುಗೂ ಅದೇ ಬಂದ್ಬಿಡತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಕೂಡ ನಮ್ಮ ಜನರಲ್ಲಿ ನಾನು ನೋಡಿದೀನಿ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಎಲ್ಲ ಬಾಣಂತಿಯರಿಗೆ ನಾನು ಹೇಳೋದು ಇಷ್ಟೇನೆ, ನೀವು ಎಲ್ರಿಗೂ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಈಗ ಡೆಲಿವರಿ ಆಗಿದೆ ಅಂದ್ಮೇಲೆ ಎಷ್ಟೊಂದು ವಿಸಿಟರ್ಸ್ ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ನಾನು ಎಷ್ಟೊಂದ್ ಸರ್ತಿ ಬೈದು ಆಚೆ ಕಳಿಸ್ಬೇಕಾಗತ್ತೆ. ಸೊ ಎಲ್ರಿಗೂ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಕ್ಕಾಗಲ್ಲ ಅಂದ್ಮೇಲೆ ನಾವೇ ನಮ್ ಪ್ರಿಕಾಷನ್ಸ್ ನಾವೇ ತಗೊಳ್ಬೇಕು. ಬಿಕಾಸ್ ಇಷ್ಟೊಂದು ಕೊರೋನಾ ಆದ್ಮೇಲೆ ಸೀಯಿಂಗ್ ಆಲ್ ಕೈಂಡ್ ಆಫ್ ಡಿಸೀಸಸ್. ಸೊ ಈ ತರ ಯಾರೇ ಒಬ್ರು ರೆಸ್ಪಿರೇಟರಿ ಇನ್ಫೆಕ್ಷನ್ ಇಂದ ಬಂದ್ರು ಅಂತ ಹೇಳಿದ್ರು, ಸ್ಪೆಷಲಿ ಬಾಣಂತಿಯರಿಗೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಾಣಂತಿ ಫಸ್ಟ್ ಮಾಸ್ಕ್ ಹಾಕೋಬೇಕು. ಅವಾಗ ಶಿ ವಿಲ್ ಪ್ರಿವೆಂಟ್ ಇಟ್ ಫ್ರಮ್ ಹ್ಯಾವಿಂಗ್ ಇಟ್ ಹರ್ ಸೆಲ್ಫ್ ಅಂಡ್ ಮಗು ಕೂಡ ಪ್ರಿವೆನ್ಷನ್ ಆಗುತ್ತೆ. ಬಟ್ ಒಂದ್ ವೇಳೆ ಬಂದ್ರೂ ಕೂಡ ಆಂಟಿಬಾಡೀಸ್ ಕೂಡ ತಾಯಿನೇ ಸೆಕ್ರೇಟ್ ಮಾಡ್ಬಿಟ್ಟು ಬ್ರೆಸ್ಟ್ ಮಿಲ್ಕ್ ಮೂಲಕ ಮಗುಗೆ ಹೋಗುತ್ತೆ. ಸೊ ಬಂದ್ರೂ ಕೂಡ ಇಟ್ ಇಸ್ ಬೆಟರ್ ತಾಯಿ ಬ್ರೆಸ್ಟ್ ಫೀಡ್ ಮಾಡೋದೇ ಒಳ್ಳೇದು. ಹಾಗೆ ಈಗ ಅವ್ರೇನಾದ್ರೂ ಮೆಡಿಕೇಶನ್ ಅಲ್ಲಿ ಇದ್ರೆ ಅದರಿಂದ ಮಗುಗೇನು ತೊಂದರೆ ಆಗಲ್ವಾ? ಡೆಲಿವರಿ ಆದ್ಮೇಲೆ ಚೇಂಜ್ ಮಾಡೇ ಮಾಡ್ತೀವಿ. ಬ್ರೆಸ್ಟ್ ಫೀಡಿಂಗ್ ಸೇಫ್ ಇರೋ ಮೆಡಿಕೇಶನ್ಸ್ ಮಾತ್ರ ಕೊಟ್ಟಿರ್ತೀವಿ. ಬಟ್ ಔಟ್ಸೈಡ್ ಪ್ರಿಸ್ಕ್ರಿಪ್ಷನ್ ಯಾವುದೇ ತಗೊಳ್ಬೇಕಂದ್ರೂ ದೇ ಶುಡ್ ಆಲ್ವೇಸ್ ಥಿಂಕ್. ಯಾಕಂತ ಹೇಳಿದ್ರೆ ಹಾಲಿನ ಮೂಲಕ ಸೆಕ್ರೀಟ್ ಆಗುವಂತ ತುಂಬಾ ಮೆಡಿಕೇಶನ್ಸ್ ಇರುತ್ತೆ. ಎವ್ರಿ ಟೈಮ್ ಬಾಣಂತಿಯರಿಗೆ ನಾವು ಅದನ್ನೇ ಹೇಳ್ಬಿಟ್ಟೆ ಕಳ್ಸೋದು. ಮುಂಚೆ ತಗೊಂಡಿದ್ದನ್ನ ನಾನು ಈಗ್ಲೂ ಅದನ್ನೇ ತಗೊಳ್ತೀನಿ ಅನ್ನಕ್ಕಾಗಲ್ಲ. ಸೊ ಯಾವಾಗ್ಲೂ ಒಂದ್ ಕನ್ಸಲ್ಟೇಷನ್ ಬರ್ಲೇಬೇಕು. ಸೊ ಮನೆ ಮದ್ದನ್ನು ಕೇಳ್ಬಿಟ್ಟೆ ಮಾಡೋದು ವಾಸಿ ನನ್ ಕೇಳಿದ್ರೆ. ಓಕೆ. ಬ್ರೆಸ್ಟ್ ಮಿಲ್ಕ್ ಏನಿರುತ್ತೆ ಅದು ತುಂಬಾ ತೆಳು ಇರುತ್ತೆ, ಮಗುಗೆ ಪೌಷ್ಟಿಕಾಂಶನೇ ಸಿಗಲ್ಲ. ಹಾಗಾಗಿ ನೀನ್ ಅದನ್ನೂ ಕುಡ್ಸು, ಎಕ್ಸ್ಟ್ರಾ ಹಾಲು ಕುಡ್ಸೋಣ ಸ್ಟಾರ್ಟಿಂಗ್ ಮಂತ್ಸ್ ಅಲ್ಲೇ ಅಂತ ಹೇಳ್ತಾರಲ್ಲ, ಅದರ ಬಗ್ಗೆ ಏನ್ ಹೇಳ್ಬೋದು? ಸ್ಟಾರ್ಟಿಂಗ್ 6 months ಮಗುಗೆ ನೀರು, ಹಾಲು, ಊಟ ಎವ್ರಿಥಿಂಗ್ ಇಸ್ ಬ್ರೆಸ್ಟ್ ಮಿಲ್ಕ್. ಅರ್ಥ ಆಯ್ತಾ? ಸೊ ಬ್ರೆಸ್ಟ್ ಮಿಲ್ಕ್ ನಾವು ಸ್ಟಾರ್ಟಿಂಗ್ 5-10 minutes ಬರೋದು ತೆಳು ಇದ್ರು ಕೊನೆಗೆ ಅಟ್ ಲೀಸ್ಟ್ ಅದಕ್ಕೆ ಹೇಳೋದು ನಾವು ಒಂದು ಬ್ರೆಸ್ಟ್ ಇಂದ ಅಟ್ ಲೀಸ್ಟ್ 10 to 15 minutes ಫೀಡ್ ಮಾಡಿ ಅಂತ ಹೇಳಿ. ಬಿಕಾಸ್ ಹೈಂಡ್ ಮಿಲ್ಕ್ ಅಂಡ್ ಫೋರ್ ಮಿಲ್ಕ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀವಿ ನಾವು. ಫೋರ್ ಮಿಲ್ಕ್ ಎಲ್ಲ ವಾಟರ್ ರಿಚ್ ಕಂಟೆಂಟ್ ಇರುತ್ತೆ. ಹೈಂಡ್ ಮಿಲ್ಕ್ ಅಲ್ಲಿ ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್ ಎಲ್ಲಾನು ಇರುತ್ತೆ ಅದರಲ್ಲಿ. ಸೊ ಫುಲ್ ಬ್ರೆಸ್ಟ್ ಎಂಟಿ ಆಗೋ ತನಕ ಫೀಡ್ ಮಾಡಿ ಅನ್ನೋದು ಅದಕ್ಕೇನೆ. ಸೊ ಆ ತರ ಫೀಡ್ ಮಾಡಿದಾಗ ತಿಳಿಯಾಗ್ಲಿ ಏನಾಗ್ಲಿ ತಾಯಿ ಮಿಲ್ಕೆ ಎಲ್ಲಾನು ಪಾಪುಗೆ ದ ಓನ್ಲಿ ಸೋರ್ಸ್ ಆಫ್ ಎವ್ರಿಥಿಂಗ್ ದಟ್ ಇಸ್ ಅವೈಲೇಬಲ್ ಫಾರ್ ಬೇಬಿ ಇಸ್ ಬ್ರೆಸ್ಟ್ ಮಿಲ್ಕ್. ಅದು ಬಿಟ್ಟು ಬೇರೆ ನೀರ್ ಕುಡ್ಸೋದು ಅವಶ್ಯಕತೆ ಇಲ್ಲ, ಊಟ ಮಾಡಿಸೋದು ಅವಶ್ಯಕತೆ ಇಲ್ಲ ಅಂಟಿಲ್ 6 months ಡೆಫಿನೆಟ್ಲಿ. ಈಗ ಹೇಳಿದ್ರಿ ಒಂದ್ಸತಿ ಲೆಫ್ಟ್ ಒಂದ್ಸತಿ ರೈಟ್ ಹಂಗೆ ಕುಡಿಸ್ಬೇಕು ಅಂತ. ಎಷ್ಟೋ ಜನ ಬರೀ ಒಂದೇ ಕಡೆ ಅಭ್ಯಾಸ ಮಾಡ್ಬಿಟ್ಟಿರ್ತಾರಲ್ಲ, ಅದು ತಪ್ಪ ಸರಿನಾ?
ಇಲ್ಲ. ಸೊ ನಾನು ನನ್ನ ಪೇಷಂಟ್ಸಿಗೆ ಯಾವಾಗಲೂ ಅದನ್ನೇ ಹೇಳೋದು, ಒಂದು ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ ಅಂತ ತುಂಬಾ ಹೇಳ್ತಾ ಇರ್ತೀನಿ. ಬಿಕಾಸ್ ಯಾವ ಸೈಡಿಂದ ಫೀಡ್ ಮಾಡಿರ್ತಾರೆ ಬಾಣಂತಿಗೆ ಅವ್ರದೇ ಆಗಿರೋ ಸ್ಟ್ರೆಸ್ ಇರೋದ್ರಿಂದ ಎಷ್ಟೊಂದ್ಸರ್ತಿ ನಿದ್ದೆಗೆಟ್ಟಿರ್ತಾರೆ, ಊಟ ಸರಿಗಾಗಿರಲ್ಲ. ಸೊ ದೇ ವಿಲ್ ಆಲ್ ಬಿ ಫ್ರಸ್ಟ್ರೇಟೆಡ್. ಆ ಟೈಮಲ್ಲಿ ಯಾವ ಕಡೆಯಿಂದ ಕೊಡ್ಸಿದೀವಿ ಅಂತಾನೆ ಮರ್ತೋಗುತ್ತೆ ಮೇಡಮ್ ಅಂತ ಹೇಳ್ತಾರೆ. ಸೊ ನಾನು ಐ ಹ್ಯಾಡ್ ರೆಡ್ ಇಟ್ ಸಮ್ವೇರ್, ಯಾವ ಸೈಡಿಂದ ಫೀಡ್ ಮಾಡಿರ್ತೀರಾ ಆ ಕಡೆ ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಡಿ, ಸೊ ದಟ್ ಯು ಕ್ಯಾನ್ ಚೇಂಜ್ ನೆಕ್ಸ್ಟ್ ಟೈಮ್. ಸ್ಕ್ರಂಚಿ ಎಲ್ಲ ಬರುತ್ತಲ್ವಾ, ಸೊ ಆ ಥರದ್ದು. ಸೊ ಏನಾದ್ರು ಒಂದು ಟ್ರಿಕ್ಸ್ ಯೂಸ್ ಮಾಡಿ ವಿ ಹ್ಯಾವ್ ಟು ಫೀಡ್ ಫ್ರಮ್ ಬೋತ್ ಬ್ರೆಸ್ಟ್ಸ್. ಒಂದೇ ಬ್ರೆಸ್ಟ್ ಇಂದ ಫೀಡ್ ಮಾಡ್ತಾ ಹೋದ್ರೆ ಇನ್ನೊಂದ್ ಕಡೆ ಹಾಲು ಕಟ್ಕೊಳ್ಳುತ್ತೆ. ಐ ಹ್ಯಾವ್ ಲಿಟ್ರಲಿ ಹ್ಯಾಡ್ ಅ ಪೇಷಂಟ್, ನಾನು PG ಮಾಡ್ತಿರ್ಬೇಕಾದ್ರೆ ನಮ್ಗೆ ಕೊಯ್ದ್ಬಿಟ್ಟು ಹಾಲ್ನೆಲ್ಲ ಹೊರಗೆ ತೆಗಿಬೇಕಾಗಿತ್ತು, ಮಾಸ್ಟೈಟಿಸ್ ಆಗಿ ಇನ್ಫೆಕ್ಷನ್ ಆಗಿ ಅದನ್ನ ಹೊರಗೆ ತೆಗಿಬೇಕಾಗಿತ್ತು. ಈ ತರ ಎಕ್ಸಾಂಪಲ್ಸ್ ಕೊಟ್ಬಿಟ್ಟೆ ಹೇಳ್ತೀನಿ ನಾನು, ಆ ತರ ಮಾಡ್ಕೋಬೇಡಿ, ಎರಡೂ ಬ್ರೆಸ್ಟ್ ಇಂದ ಈಕ್ವಲ್ ಫೀಡಿಂಗ್ ಹೋಗ್ಬೇಕು ಅಂತ ಹೇಳಿ. ಓಕೆ, ಈ ರೀತಿ ನಿಮ್ಮಲ್ಲಿ ಬಂದಿರುವಂತಹ ಇನ್ಯಾವ್ದಾದ್ರು ಎಕ್ಸಾಂಪಲ್ಸ್ ಇದ್ರೆ ಹೇಳ್ಬಹುದಾ ನಮ್ಗೆ? ತುಂಬಾ ಕಾಮನ್ ಆಗಿ ಬರೋದು ಅಂದ್ರೆ, ತುಂಬಾ ಬೇಜಾರ್ ಕೂಡ ಆಗೋದು ಅಂತ ಹೇಳಿದ್ರೆ CVT ಅಂದ್ರೆ ಸೆರೆಬ್ರಲ್ ವೀನಸ್ ಥ್ರಾಂಬೋಸಿಸ್. ಈ ಬಾಣಂತಿಯರಿಗೆ ನೀರ್ ಕೊಡದೇ ಇರೋದು ಅಥವಾ ಬಿಸಿ ನೀರೇ ಕುಡೀರಿ ಅಂತ ಒತ್ತಾಯ ಮಾಡೋದು. ಬಿಸಿ ನೀರೇ ಕುಡಿತಾ ಹೋದ್ರೆ ಎಷ್ಟೊಂದ್ ಜನಕ್ಕೆ ಅಭ್ಯಾಸ ಇರಲ್ಲ, ಬಿಸಿ ನೀರು ಕುಡಿಯಂಗಾಗಲ್ಲ. ಸೊ ದೇ ಎಂಡ್ ಅಪ್ ಡ್ರಿಂಕಿಂಗ್ ಸ್ಮಾಲ್ ಅಮೌಂಟ್ ಆಫ್ ವಾಟರ್. ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಕಾಯಿಸೋದು, ಸ್ಟೀಮ್ ಬಾತ್ಸ್ ಕೊಡೋದು. ಸೊ ನೀರು ಕೊಡ್ತಾ ಇಲ್ಲ, ಅದ್ರ ಜೊತೆಗೆ ಇಷ್ಟೊಂದು ಸ್ವೆಟ್ಟು ಆದಾಗ ನೀರಿನ ಅಂಶ ಕಡಿಮೆ ಆಗಿ ರಕ್ತ ಹೆಪ್ಪುಗಟ್ಟಕ್ಕೆ ಶುರುವಾಗುತ್ತೆ. ಸೊ ಆ ರಕ್ತ ಹೆಪ್ಪುಗಟ್ಟೋದು ಬ್ರೈನ್ ಅಲ್ಲಿ ಶುರುವಾದಾಗ ಪ್ಯಾರಾಲಿಸಿಸ್ ಆಗಿ ಸ್ಟ್ರೋಕ್ ಆಗಿ ಬರೋಂತ ತುಂಬಾ ಚಾನ್ಸಸ್ ಇರುತ್ತೆ. ಸೊ ಈ ತರ ಆಗಿ ತಾಯಿಗಳನ್ನ ಕಳ್ಕೊಂಡಿರೋ ಸಾಧ್ಯತೆಗಳು ಇದೆ. ಸೊ ಅದೊಂದು ತುಂಬಾ ಬೇಜಾರಾಗುತ್ತೆ. ದಟ್ ಇಷ್ಟ ಹೇಳಿದ್ರು ಮನೆಗೆ ಹೋಗಿ ಅದೇ ಮಾಡ್ತಾರೆ ಅನ್ನೋದು ಒಂದು ಮೈ ಕಂಪ್ಲೇಂಟ್ ಆಸ್ ಅ ಆಬ್ಸ್ಟಿಷನ್. ಖಂಡಿತ. ನೀವ್ ಹೇಳಿದ್ರಿ ಹಾಲು ಕಟ್ಕೊಂಡಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಒಂದು ಸತಿ ಈ ವೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದ್ಮೇಲೆ ಈ ಬ್ರೆಸ್ಟ್ ಫೀಡಿಂಗ್ ನ ನಿಲ್ಲಿಸಬೇಕು ಅಂತ ತಾಯಿ ಶುರು ಮಾಡಿದ ಮೇಲೆ ಎಷ್ಟು ಕಷ್ಟ ಆಗತ್ತೆ ಒಬ್ಬ ತಾಯಿಗೆ ಅದು? ಸೊ ಫಿಸಿಕಲ್ ಚೇಂಜಸ್ ಅಲ್ಲದೆ ತುಂಬಾ ಇಮೋಷನಲ್ ಚೇಂಜಸ್ ಕೂಡ ಇರುತ್ತೆ ತಾಯಿಗೆ. ಬಿಕಾಸ್ ಅದೊಂದು ಬಾಂಡಿಂಗ್, ಬ್ರೆಸ್ಟ್ ಫೀಡಿಂಗ್ ಬೈ ಯೂಶಲಿ ಅಟ್ಲೀಸ್ಟ್ 2 years ತನಕ ಫೀಡ್ ಮಾಡಿ ಅಂತ ಹೇಳ್ತೀವಿ. ಸೊ 2 ವರ್ಷದಿಂದ ಪಾಪುಗೆ ಹಾಲು ಕುಡ್ಸಿರೋ ತಾಯಿ ಸಡನ್ ಆಗಿ ಆ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಬಿಗ್ ಡಿಸಿಷನ್ ಇವನ್ ಫಾರ್ ಹರ್. ಫಿಸಿಕಲಿ ಚೇಂಜಸ್ ಅಗೇನ್, ಬ್ರೆಸ್ಟ್ ಎದೆ ಕಟ್ಕೊಳ್ತಾ ಇರುತ್ತೆ, ಅದ್ರ ಜೊತೆಗೆ ಪೇನ್ ಇರುತ್ತೆ, ಟೆಂಡರ್ನೆಸ್ ಇರುತ್ತೆ. ಸೊ ಹಿಂಗೆಲ್ಲ ಇದ್ದಾಗ ಅದ್ರ ಜೊತೆಗೆ ಅವ್ರಿಗೆ ಇಮೋಷನಲ್ ಡ್ಯಾಮೇಜ್ ಕೂಡ ಇರುತ್ತೆ. ದಟ್ ಶಿ ಇಸ್ ಕಟಿಂಗ್ ದಟ್ ಕನೆಕ್ಷನ್ she had with the baby for almost since the baby was born ಅಲ್ವಾ. ಸೊ ಈ ತರ ಚೇಂಜಸ್ ಇದ್ದಾಗ ವಿ ಕೌನ್ಸಿಲ್ ದೆಮ್, ಟ್ಯಾಬ್ಲೆಟ್ಸ್ ಕೊಡ್ತೀವಿ ಹಾಲ್ ನಿಲ್ಲೋ ಹಂಗೆ, ಅದ್ರ ಜೊತೆಗೆ ಎದೆ ಟೈಟ್ ಆಗಿ ಕಟ್ಕೊಳ್ಳಿ ಅಂತ ಹೇಳ್ತೀವಿ. ಎಷ್ಟೊಂದು ಪೇಷಂಟ್ಸ್ ಹೇಳ್ತಾರೆ ನಂಗೆ ಬಂದ್ಬಿಟ್ಟು ವಾರ ಅಮ್ಮನ ಮನೆ ಕಳಿಸ್ಬಿಟ್ಟು ಹಾಲ್ ಬಿಡಿಸ್ತೀನಿ ಅಂತ. ದಟ್ ಇಸ್ ಆಲ್ಸೋ ಇನ್ ಅ ವೇ ಗುಡ್, ಬಿಕಾಸ್ ತಾಯಿಗೂ ಶಿ ವಿಲ್ ಹ್ಯಾವ್ ದಟ್ ರಿಲೀಫ್, ಶಿ ವಿಲ್ ಹ್ಯಾವ್ ಲೆಸ್ ಇಮೋಷನಲ್ ಬರ್ಡನ್. ಮಗು ಮುಂದೆ ಇದ್ರೆ ಬೇಜಾರಾಗ್ತಾ ಇರುತ್ತೆ. ಸೊ ಐ ಸಪೋರ್ಟ್ ದಟ್ ಆಸ್ ಅ, ಇಟ್ ಇಸ್ ಸಮಥಿಂಗ್ ವಿಚ್ ಐ ಪ್ರಾಕ್ಟಿಸ್. ಐ ಸೇ ಕಳಿಸಿ ಆರಾಮಾಗಿ, ಯು ವಿಲ್ ಆಲ್ಸೋ ಫೀಲ್ ಕಂಫರ್ಟಬಲ್. ಇನ್ 2 years ನಿದ್ದೆ ಮಾಡದೇ ಇರೋದು ಅಟ್ಲೀಸ್ಟ್ ಒಂದು ವಾರದಲ್ಲಿ ಆಗುತ್ತೆ. ಶಿ ವಿಲ್ ಫೀಲ್ ಕಂಫರ್ಟಬಲ್. ಅಟ್ಲೀಸ್ಟ್ ಒನ್ ಅಡ್ವಾಂಟೇಜ್ ಶಿ ವಿಲ್ ಸಿ ಔಟ್ ಆಫ್ ಸ್ಟಾಪಿಂಗ್ ದ ಬ್ರೆಸ್ಟ್ ಫೀಡಿಂಗ್ ಅಂತ. ಓಕೆ, ಅದರಿಂದ ಮತ್ತೆ ತಾಯಿಗೇನು ತೊಂದರೆ ಆಗೋದಿಲ್ವಾ? ನೋ, ಅಟ್ಲೀಸ್ಟ್ 2 years ತನಕ ಮಾಡಿ ಅಂತ ಹೇಳ್ತೀವಿ. ಇನ್ನೂ ಮಾಡಿದ್ರೆ ಒಳ್ಳೇದು, ಬಟ್ 2 years ತನಕ ಮಾಡಿದ್ರೆ ಮಗುಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಅದ್ರ ಬ್ರೈನ್ ಡೆವಲಪ್ಮೆಂಟ್, ಹೌ ಇಟ್ ಇಸ್ ಗೋಯಿಂಗ್ ಟು ಡೂ ವೆಲ್ ಇನ್ ಲೈಫ್ ಅನ್ನೋದು ಕೂಡ ಇರುತ್ತೆ. ಓಕೆ ಮ್ಯಾಮ್, ನಾವು ಮಾತನಾಡ್ತಾ ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದ್ದೀವಿ. ಈಗ ಒಬ್ಬ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರೋಂತ ನೀವು ಒಬ್ಬ ತಾಯಿಗೆ ನಿಮ್ಮ ಕಡೆಯಿಂದ ನಮ್ಮ ಸ್ತನ್ಯಪಾನ ಜಾಗೃತಿ ಸಪ್ತಾಹದ ಅಂಗವಾಗಿ ಏನಾದ್ರೂ ಸಲಹೆ ಕೊಡಬಹುದು ಅಂದ್ರೆ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಪ್ರೆಗ್ನೆನ್ಸಿಯಲ್ಲಿ ಆದ್ರೆ ಐ ವುಡ್ ಟೆಲ್ ಆಲ್ ಆಫ್ ದೆಮ್, ಪ್ಲೀಸ್ ಎಕ್ಸಸೈಸ್ ಮಾಡಿ, ಆಕ್ಟಿವ್ ಆಗಿರಿ. ನಾರ್ಮಲ್ ಡೆಲಿವರಿ ಅನ್ನೋದು ಮ್ಯಾಜಿಕ್ ಅಲ್ಲ, ಸಡನ್ ಆಗಿ 9 ತಿಂಗಳ ಆದ್ಮೇಲೆ 1 ದಿವಸ ಆಗುವಂತದ್ದು ಇದು ಅಲ್ಲ. ಎಷ್ಟು ಪ್ರೆಗ್ನೆನ್ಸಿಯಲ್ಲಿ ಆಕ್ಟಿವ್ ಇರ್ತೀರಾ, ಎಷ್ಟು ಒಳ್ಳೆ ಆಹಾರ ಸೇವನೆ ಮಾಡ್ತೀರಾ, ಅದು ತುಂಬಾ ಎಫೆಕ್ಟ್ ಆಗುತ್ತೆ ಡ್ಯೂರಿಂಗ್ ಯುವರ್ ಡೆಲಿವರಿ ಟೈಮ್. ಬಾಣಂತಿಯರಿಗೆ ಐ ವುಡ್ ಸೇ, ಯಾರೆಲ್ಲ ಹೆಲ್ಪ್ ಮಾಡಕ್ ಬರ್ತಾರೆ ಹೆಲ್ಪ್ ಮಾಡಿಸ್ಕೊಳ್ಳಿ. ಬಿಕಾಸ್ ಆ ಟೈಮಲ್ಲಿ ನಿಮ್ಗೆ ಬೇಕೇ ಬೇಕು. ಸೊ ಎಷ್ಟು ರೆಸ್ಟ್ ಮಾಡಕ್ಕಾಗತ್ತೆ, ಎಷ್ಟು ಚೆನ್ನಾಗಿ ಊಟ ತಿಂಡಿ ತಿನ್ನಕ್ಕಾಗತ್ತೆ, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಇನ್ ದ ಪ್ರಾಸೆಸ್ ಆಫ್ ಬೀಯಿಂಗ್ ಅ ಮದರ್, ಡೋಂಟ್ ಫರ್ಗೆಟ್ ದಟ್ ಯು ಆರ್ ಆಲ್ಸೋ ಅ ವುಮೆನ್. ಖಂಡಿತ. ಆದಷ್ಟು ನಮ್ಮ ದೇಶದಲ್ಲಿ ಅಂದ್ರೆ ಈಗ ಹಿಂಜರಿಕೆತನ ಬಿಟ್ಟು ಮಗುಗೆ ಬೇಕು ಅಂದ ತಕ್ಷಣ ಬ್ರೆಸ್ಟ್ ಫೀಡಿಂಗ್ ನ ಮಾಡ್ಲಿ ಅನ್ನೋ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರನೇ ನಾವು ಈ ವಿಶ್ವ ಸ್ತನ್ಯಪಾನ ಜಾಗೃತಿ ಸಪ್ತಾಹವನ್ನ ಆಚರಿಸ್ತಾ ಇದೀವಿ. ನಮ್ಮಲ್ಲಿರೋ ಸಾಕಷ್ಟು ಮಹಿಳೆಯರು ಕೂಡ ಇದರ ಬಗ್ಗೆ ಒಂದು ಅರಿವು ಮೂಡಿಸ್ಕೊಂಡು ಅವರ ಒಂದು ದೇಶಕ್ಕೆ ಒಂದು ಕೊಡುಗೆ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಬ್ಬ ತಾಯಿಯಾಗಿ ಸ್ತನ್ಯಪಾನ ಮಾಡೋದು ಆಕೆಗೆ ಎಷ್ಟು ಮುಖ್ಯ ಅನ್ನೋ ವಿಷಯವಾಗಿ ನಮಗೆ ತಿಳಿಸ್ಕೊಟ್ಟದಕ್ಕಾಗಿ ಡಾಕ್ಟರ್ ಸೌಮ್ಯಾ ಪಾಟೀಲ್ ಅವರಿಗೆ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.
ಇದುವರೆಗೆ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆ ಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಕೀರ್ತನಾ ವಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.